ಸತ್ಯಸಾಯಿ ಜಿಲ್ಲೆಯ ಪೊಟ್ಲಮರ್ರಿಯಲ್ಲಿ ಅದ್ದೂರಿ ಮಹಾಶಿವರಾತ್ರಿ ಮಹೋತ್ಸವ. ಭಕ್ತರ ಸಾಗರ, ಶಿವನಾಮ ಸ್ಮರಣೆ. ಶ್ರೀ ಸತ್ಯಸಾಯಿ ಜಿಲ್ಲೆಯ ಬತ್ತಲಪಲ್ಲಿ ಮಂಡಲದ ಪೊಟ್ಲಮರ್ರಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಶಿವನ ಆರಾಧನೆ ಮುಗಿಲು ಮುಟ್ಟಿತು. ಇಲ್ಲಿನ ಶ್ರೀ 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 ಮಲ್ಲೇಶ್ವರ ಸ್ವಾಮಿ ಆಲಯ ಅಭಿವೃದ್ಧಿ ಕಮಿಟಿ ವತಿಯಿಂದ ಫೆಬ್ರವರಿ 15ರ ಭಾನುವಾರದಂದು ಅತ್ಯಂತ ಭಕ್ತಿಪೂರ್ವಕವಾಗಿ ಮತ್ತು ಅದ್ದೂರಿಯಾಗಿ ಮಹಾಶಿವರಾತ್ರಿ ಜಾಗರಣ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ದೇವರ ಮೆರವಣಿಗೆ ಮತ್ತು ಮಂತ್ರಘೋಷಗಳು ಓಂ ನಮಃ ಶಿವಾಯ, ಹರ ಹರ ಮಹಾದೇವ, ಶಂಭೋ ಶಂಕರ, ಶಿವೋಹಂ ಎಂಬ ಮಂತ್ರಘೋಷಗಳು ಗ್ರಾಮದ ಗಲ್ಲಿ ಗಲ್ಲಿಯಲ್ಲೂ ಮುಳುಗಿದ್ವು. ಮಲ್ಲೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಭವ್ಯ ಮೆರವಣಿಗೆಯ ಮೂಲಕ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಾಗಿಸಲಾಗಿದೆ. ಈ ಸಂದರ್ಭದಲ್ಲಿ ಕಲಾವಿದರಿಂದ ನಡೆದ ಕೋಲಾಟ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು. ಬೆಳಗ್ಗೆಯಿಂದಲೇ ಆರಂಭವಾದ ವಿಶೇಷ ಪೂಜೆಗಳು ಸಂಜೆಯ ತನಕ ಮುಂದುವರೆದಿದ್ದರು. ಭಕ್ತಾದಿಗಳಿಗೆ ಕಮಿಟಿಯ ವತಿಯಿಂದ ಭವ್ಯ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪುನೀತರಾದರು. ಈ ಮಹೋತ್ಸವ ಶ್ರೀ ಬಿ ನಾಗೇಶ್, ಶ್ರೀ ಬಿಎನ್ ಶ್ರೀನಿವಾಸ ಮೂರ್ತಿ, ಶ್ರೀ ಬಿ ನಾಗಮುನಿ ಹಾಗೂ ಶ್ರೀ ಬಿ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಾಗಮುನಿ ಅವರು ವಹಿಸಿದ್ರು. ದೇವಸ್ಥಾನದ ಅರ್ಚಕರು ಆದ ಶ್ರೀ ಬಿ.ಜಿ. ಮಲ್ಲೇಶ್ ಹಾಗೂ ಶ್ರೀ ಬಿ. ಮಲ್ಲೇಶ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಮಿಟಿಯ ಉಪಾಧ್ಯಕ್ಷ ಮಲ್ಲಣ್ಣ, ಕಾರ್ಯದರ್ಶಿ ಬಿಎನ್ ಶ್ರೀನಿವಾಸ ಮೂರ್ತಿ, ಖಜಾಂಚಿ ಬಿ ನಾಗೇಶ್, ಸಹ ಕಾರ್ಯದರ್ಶಿಗಳು ಆದ ಬಿ ಆಂಜನೇಯಲು ಮತ್ತು ಬಿ ಮಲ್ಲಿಕಾರ್ಜುನ, ಜಂಟಿ ಕಾರ್ಯದರ್ಶಿಗಳು ಆದ ಬಿಎನ್ ಮಲ್ಲೇಶ್ ಮತ್ತು ಬಿ ಆಂಜನೇಯಲು ಉಪಸ್ಥಿತರಿದ್ದರು. ಅಲ್ಲದೆ ಕಮಿಟಿಯ ಸದಸ್ಯರು ಆದ ನಾರಾಯಣ, ಬಿ ರಮೇಶ್, ಬಿ ನಾರಾಯಣ, ಆರ್ ಅನ್ಯಪ್ಪ, ಬಿ ಗಣೇಶ್ ಸೇರಿ ಗ್ರಾಮದ ಹಿರಿಯರು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಾಕೆ ನಾರಾಯಣ, ರಾಷ್ಟ್ರಕ್ರಾಂತಿ ನ್ಯೂಸ್, ಬೆಂಗಳೂರು.